ಎಷ್ಟು ಖುಷಿ ಆಗುತ್ತೆ ಆಫ್ಟರ್ 6 ಇಯರ್ಸು ನಿಮ್ಮದೇ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮತ್ತೊಮ್ಮೆ ಅದರ ಸೀಕ್ವೆಲ್ಲು ಸೆಟ್ಟೇರ್ತಾ ಇದೆ. ಅದನ್ನು ಮತ್ತೊಮ್ಮೆ ನೀವು ಮೇನ್ ಸ್ಟ್ರೀಮ್ಗೆ ಮೇನ್ ಟ್ರ್ಯಾಕಿಗೆ ತರ್ತಿದ್ದಾರೆ ಅಂದಾಗ ಅಲ್ಲ, ಭಾಳ ಖುಷಿ ಆಗ್ತದೆ. ಯಾಕಂದರೆ ಒಂದು ಅಯೋಗ್ಯ ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಮರುಹುಟ್ಟು ಕೊಟ್ಟಂಥ ಸಿನಿಮಾ ಅದು. ನನಗಂತೂ ಒಂದು ತುಂಬ ಸ್ಪೆಷಲ್ ಆ ಸಿನಿಮಾ. 6 ವರ್ಷಗಳಿಂದ ಈಗ ನಾನು ಶಾರ್ಟ್ಸ್ಗಳು ಹಾಕಿದ್ದೀನಿ, ನೀವು ನೋಡಿದ್ರಿ. ಅದೆಲ್ಲ ಒಂದು ನಮಗೊಂಥರ ಸಂಭ್ರಮ ಕೊಟ್ಟಂಥ ಸಿನಿಮಾ. ಅದರಿಂದ ನನಗೆ ಇವತ್ತು ಏನು ಸಕ್ಸಸ್ ಆಗೋ ಫೇಮ್ ಆಗ್ಬೋದು. ಎಷ್ಟೋ ಕಾರ್ಯಕ್ರಮದಲ್ಲಿ ನನ್ನ ಆ ಟೈಟ್ಲ್ ಇಟ್ಟೇ ಗುರುತಿಸ್ತಾರೆ ಆ ಆ್ಯಂಕರ್ಗಳು. ನನಗೆ ಇವತ್ತು ಆ ಟೈಟ್ಲ್ ಬಗ್ಗೆ ಆಗಲಿ, ಆ ಸಿನಿಮಾ ಬಗ್ಗೆ ಆಗಲಿ ಒಂದು ಖುಷಿ ಇದೆ, ಹೆಮ್ಮೆ ಇದೆ ಅಷ್ಟೇ. ಈಗ ಎರಡನೇದಕ್ಕೆ ಅಯೋಗ್ಯ 2 ಅಂದ ತಕ್ಷಣ ಅಷ್ಟೇ ನನಗೆ ಪ್ರೆಜರು ಇದೆ. ನಾನು ಹೆಂಗೆ ಕ್ಯಾರಿ ಓವರ್ ಮಾಡ್ತೀನಿ ಇದನ್ನು ಅಂತ. ಈ 6 ವರ್ಷಗಳ ಗ್ಯಾಪ್ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ನಾನು ಸ್ಯಾಟಲೈಟ್ ಕೊಟ್ಟಂಥ ಚಾನಲ್ಲು ಇದುವರೆಗೂ 300ಕ್ಕೂ 50 ಸಲ ಇದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ. ಹೈಯೆಸ್ಟ್ TRP ಇರೋದು ಆ ಚಾನಲಲ್ಲಿ ಇದೇ ಸಿನಿಮಾ. ಜನಕ್ಕೆ ಎಲ್ಲೋದ್ರೂ ಕೇಳ್ತಾಯಿದ್ರು, ಯಾವಾಗ ಸರ್ ಸೀಕ್ವೆಲ್ ಬರುತ್ತಾ, ಅಯೋಗ್ಯ 2 ಬರುತ್ತಾ ಅಂತ ಇದ್ರು. ಬಟ್ ನಾನು ಯಾವಾಗ ಅಂತ ಯಾಕೆ ಜನ ಸ್ವಲ್ಪ ಮರಿಬೇಕಾಯ್ತು ಈ ಸಿನಿಮಾನ. ಸಡನ್ನಾಗಿ ಬಂದರೆ ಟೇಸ್ಟ್ ಕೇಳ್ಕೊಳ್ದು, ಯಾವತ್ತೊಂದು ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈಗ 6 ವರ್ಷಗಳ ನಂತರ ಮತ್ತೆ ಅದೊಂದು ಗ್ಯಾದರ್ ಆಗೋಕ್ಕೆ ವಾತಾವರಣ ಕೂಡು ಬಂತು. ಅದಕ್ಕೆ ಸರಿಯಾದಂಥ ನಿರ್ಮಾಪಕರಾಗಲಿ ಮತ್ತು ತಂಡದೆಲ್ಲರೂ ಬೇಕಾಗಿತ್ತು. ಇದಕ್ಕೆ ಸೀಕ್ವೆಲ್ ಆಗಿರೋದ್ರಿಂದ ಈ ಸಿನಿಮಾ ಎಲ್ಲರೂ ಮತ್ತೆ ಬೇಕು. ಸೊ ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಕೇಳ್ತಾಯಿದ್ರು, ಕೂಡು ಬಂದಿರಲಿಲ್ಲ. ಬಟ್ ಕೂಡು ಬಂತು. ಒಬ್ಬ ಕ್ಯಾಪ್ಟನ್ ಆಗಿ ಅದು ಎಲ್ಲರೂ ಸರಿದೂಗಿಸ್ಕೊಂಡು ಹೋಗಬೇಕಾಗಿದೆ ಅಂತ ಹಂತದಲ್ಲಿದೆ. ಒಂದು ಅಯೋಗ್ಯ ಎಲ್ಲರೂ ಯೋಗ್ಯ ಮಾಡಿದೆ ಆ ಸಿನಿಮಾ. ಆ ಯೋಗ್ಯತೆನ ನಾವು ತೊಗೊಂಡು ಇವಾಗ ಅದಕ್ಕೆ ಮತ್ತೆ ಇನ್ನೊಂದು ಸಲ ರೆಸ್ಪೆಕ್ಟ್ ಕೊಡುವಂಥ ಕೆಲಸಗಳು ಮಾಡಬೇಕಾಗಿದೆ ಆ ಸಿನಿಮಾಗೆ. ಆ ಕೆಲಸಗಳು ಈಗ ನಡೀತಾ ಇದೆ. ಮಹೇಶ್ ಅವರು ಅಯೋಗ್ಯ ಸಿನಿಮಾನ ಡೈರೆಕ್ಟ್ ಮಾಡಬೇಕಾದ್ರೆ ಅಷ್ಟು ಈಸಿಯಾಗಿ ಆ ಸಿನಿಮಾನ ಮಾಡಿ ಬೆಳ್ಳಿತೆರೆಗೆ ತರಲಿಲ್ಲ. ಒಂದಷ್ಟು ಅವಮಾನಗಳು ಅಪಮಾನಗಳನ್ನು ಎದುರಿಸಿದ ನಂತರ ಈ ಸಿನಿಮಾನ ಬೆಳ್ಳಿತೆರೆಗೆ ತಂದ್ರಿ. ಟೈಟಲ್ ಅಯೋಗ್ಯನಾ, ಇದೇನಪ್ಪ ಇಷ್ಟು ನೆಗೆಟಿವ್ ಟೈಟಲ್ ಇದೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು. ಬಹುಶಃ ನನಗೆ ಅನಿಸುತ್ತೆ ನೀವು ಆ ಟೈಟ್ಲ್ ಇಟ್ಟಾಗಲೇ ನನಗೆ ನೆನಪಾಗಿದ್ದು ನಮ್ಮ ತೆಲುಗಿನ ಸೂಪರ್ ಸ್ಟಾರ್ಗಳ ಡೈರೆಕ್ಟರ್ ಆದಂಥ ಪೂರಿ ಜಗನ್ನಾಥ್ ಅವರು. ಅವ್ರದ್ದು ಬಹುತೇಕ ಎಲ್ಲ ಸಿನಿಮಾಗಳ ಟೈಟಲ್ಗಳು ನೆಗೆಟಿವ್ ಟೈಟಲ್ಗಳಾಗಿರುತ್ತೆ. ಬಟ್ ಒಳಗಡೆ ಕಂಟೆಂಟ್ ನೋಡಿದ್ರಲ್ಲೇ ಅದರಲ್ಲಿ ಒಂದು ದಮ್ ಇರುತ್ತೆ, ಮಸ್ತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇಲ್ಲ, ಪೂರಿ ಜಗನ್ನಾಥ್ ಸರ್ ನನ್ನ ಫೇವ್ರೇಟ್ ಡೈರೆಕ್ಟ್ರು, ತುಂಬ ದೊಡ್ಡ ಡೈರೆಕ್ಟ್ರು. ಥ್ಯಾಂಕ್ ಯು. ಬಟ್ ಅವ್ರ ಯೋಚನೆಗಳು ಇವತ್ತು ನನಗೂ ಅದನ್ನಿಸ್ತಾ ಇದೆ. ಹೌದಲ್ಲ, ನಾನು ಮಾಡೋ ಟೈಟ್ಲ್ಗಳೆಲ್ಲ ನೆಗೆಟಿವ್ ಇರುತ್ತೆ ಅನ್ನೋದು. ಎಲ್ಲೋ ಒಂದು ಕಾಂಟೆಸ್ಟ್ ಯೋಚನೆ ಮಾಡ್ತೀನಿ ನಾನು ಯಾವಾಗಲೂ. ಮದಗಜ ಅಂತ ಇಟ್ಟಾಗ ತುಂಬ ಮಾಸ್ ಅನ್ನಿಸ್ದಾಗ ಒಂದು ಸಾಫ್ಟ್ ಕತೆ ಹೊರಗಡೆ ಹೇಳಿದ್ದೆ, ಅಮ್ಮ ಮಗನ ಕತೆನೇ ಹೇಳಿದ್ದೆ. ಅಯೋಗ್ಯ ಅಂತ ಇಟ್ಟಾಗ ಕಂಪ್ಲೀಟ್ ಕಾಮಿಡಿ ಅಂತ ಹೇಳಿದಾಗ ಒಂದು ಸೋಷಿಯಲ್ ಅವೇರ್ನೆಸ್ಸೇ ಇಟ್ಟಿದ್ದೀನಿ ಅಲ್ಲಿ. ಓಕೆನಾ. ಮತ್ತು ಅಯೋಗ್ಯ 2 ಅಂತ ಇಟ್ಟಾಗೂ ಅನಿಸುತ್ತೆ ಇವಾಗ ಎಗೈನ್ ನಾನು. ಸೊ ಎಗೈನ್ ಎಂಟರ್ಟೈನ್ಮೆಂಟ್ ಜೊತೆ ಇನ್ನೊಂದು ಒಳ್ಳೆಯ ವಿಷಯ ಇರುತ್ತೆ ಅದರೊಳಗಡೆ. ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಡಬಲ್ ಡೋಸೇಜೇ ಇದರಲ್ಲಿರುತ್ತೆ. ಇದರಲ್ಲಿ 2 ಮಾತೇ ಇಲ್ಲ. ಎಷ್ಟು ನಕ್ಕೊಂಡು ಎಷ್ಟು ವಿಷಯಗಳು ಎಲ್ಲೇ ಹೋದ್ರೂ ನಮ್ಗೆ ರಿಮೈಂಡ್ ಕೊಡ್ತಾರೆ. ಕೇರ್ಪೇಟೆ ಸೀನ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ಪ್ರತಿಯೊಂದು ಹೆಂಗೆ ರಿಮೈಂಡ್ ಮಾಡ್ತಾರೆ. ಅದೇ ಕಾಂಬಿನೇಷನ್. ಯಾಕೆಂದರೆ ಅರ್ಜುನ್ ಜನಿ ಅವರು ಆಲ್ರೆಡಿ ಅವ್ರ ಕೆಲಸ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸಾಂಗ್ಸ್ಗಳು ನಡೀತಾ ಇದೆ. 2 ಸಾಂಗ್ ಆಗೋಗಿದೆ ಶೂಟ್ ಅಂತ ತರಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.